ಚಿಂತನೆಗಳ ಬಗ್ಗೆ ಒಂದೆರಡು ಮಾತನಾಡಿ. ನಾವೆಲ್ಲ ಯುವಜನರು, ನಮಗೆಲ್ಲ ಒಂದು ಇನ್ಸ್ಪಿರೇಷನ್ ಅಂದ್ರೆ ನಮಗೆ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದ ಯಾವುದಾದ್ರೂ ಬಲಗಳನ್ನು ನಮಗೆ, ಆದರೆ ಈ 3 ಬಲಗಳನ್ನು ನಂಬಲೇಬೇಕಂತ ಹೇಳ್ತಾರೆ. ಮೊದಲನೆಯದು ಆತ್ಮಬಲ, ಎರಡನೇದು ಮನೋಬಲ, ಮೂರನೇದು ದೇಹಬಲ ಅಂತ. ಈ ಆತ್ಮಬಲ ಅಂದ್ರೆ ಆತ್ಮ ನಮ್ಮ ಜೊತೆಗಿರುವಂಥದ್ದು, ಒಳಗಿರುವಂಥದ್ದು ಆತ್ಮ. ಆತ್ಮ ಇಲ್ಲದಿದ್ರೆ ನಾವು ಯಾರು ಇಲ್ಲ. ಕೆಲವು ಸತಿ ನಾವು ಒಂದು ಸೈಡಲ್ಲಿ ಕುತ್ಕೊಂಡಿರ್ತೇವೆ, ಏನಾದರೂ ಆಲೋಚನೆ ಮಾಡ್ತಾ ಇರ್ತೇವೆ. ನಾವು ಮಾತಾಡುವಾಗ ನಮ್ಮ ಜೊತೆ ಇನ್ನೊಬ್ರು ಮಾತಾಡಿದಾಗ ನಮಗೆ ಒಂದು ಭಾವನೆ ಬರ್ತದೆ. ಅದು ಯಾರು ಮಾತಾಡೋದು? ನಮ್ಮ ಜೊತೆ ಆತ್ಮ ಮಾತಾಡ್ತದೆ. ಅದ್ರ ಜೊತೆ ನಾವು ಇಂಟರ್ನೆಟ್ ಅಂದ್ರೆ ಮಾತುಕತೆ ಮಾಡ್ತಾ ಹೋಗ್ತೇವೆ. ಎರಡನೇದು ಮನೋಬಲ. ಮನೋಬಲ ಅಂದ್ರೆ ಮನಸ್ಸು. ನಾವು ಒಂದು ಪಾಠವನ್ನು ಕೇಳ್ತಾ ಇರ್ತೇವೆ. ಪಾಠವನ್ನು ಕೇಳ್ತಾ ಇರುವಾಗ ಒಂದು ಜಾಸ್ತಿ ಅಂದ್ರೆ 15 ನಿಮಿಷ ಕೇಳ್ತೇವೆ. 15 ನಿಮಿಷ ಆದ್ಮೇಲೆ ನಮ್ಮ ಮನಸ್ಸು ಇಲ್ಲಿಂದ ಎಲ್ಲಿಗೂ ಹೋಗಿಬಿಡ್ತದೆ. ಎಲ್ಲಿಗೆ ಅಂದ್ರೆ ನಾವು ಇಲ್ಲಿಂದ ಅಮೆರಿಕಕ್ಕೆ ಬೇಕಾದರೂ ಹೋಗ್ಬೋದು, ಅಷ್ಟು ಚಂಚಲ ನಮ್ಮ ಮನಸ್ಸು ಅಲ್ವಾ? ಯಾಕಂದ್ರೆ ಮನಸ್ಸಿನಷ್ಟು ಬೇಗ ಗಾಳಿ ಕೂಡ ಇರಲ್ಲ. ನಾವು ಏನ್ ಬೇಕಾದ್ರೂ ಎಣಿಸ್ಬೋದು. ಮನಸ್ಸು ಎಷ್ಟು ನಮಗೆ ಇದಾಗ್ತದಂದ್ರೆ, ಅಂದ್ರೆ ಎಷ್ಟು ನಾವು ಹಾಳು ಮಾಡ್ಬೋದು, ಒಳ್ಳೇದು ಮಾಡ್ಬೋದು ಅಂದ್ರೆ, ನನ್ನ ಒಂದು ಗೆಳತಿ ಏನಾದ್ರು ತಪ್ಪು ಕೆಲಸ ಮಾಡಿದ್ದಾರೆ, ಆ ನಿಮಿಷ ಬಂದು ಯಾಕಂದ್ರೆ ನಲ್ಲದಲ್ಲಿ ಅಂತ ಹೇಳುದು ನಮ್ಮ ಮನಸ್ಸು. ಅದೇ ರೀತಿ ಇನ್ನೊಂದು ಒಳ್ಳೆದು ಹೇಳ್ತೇವೆ, ಅವಳ ಹಾಗೆ ಮಾಡಿದ್ದು ಅವಳಿಗೆ ಆ ಥರ ಆಗ್ತದೆ, ನೀನು ಒಳ್ಳೆದಾಗಿ ಹೋಗು ಅಂತ ಹೇಳುತ್ತಿದ್ದೆ. ಅದು ಯಾವುದಂದ್ರೆ ಆತ್ಮ. ಹೀಗೆ ನಮ್ಮ ಬಲಗಳಲ್ಲಿ ಮೂರನೇ ಬಲ ಅಂದ್ರೆ ದೇಹಬಲ. ದೇಹಬಲ ಅಂದ್ರೆ ಕೆಲವು ವ್ಯಕ್ತಿಗಳನ್ನು ನಾವು ದೇಹದಿಂದ ಆಯ್ತೇವೆ. ಸ್ವಲ್ಪ ಸಪ್ಪೆ ಇದೆ, ಹಾಯ್ ಸಪ್ಪೆ ಲಯ ಆ ಥರ ಹೇಳುವವರು ಇದ್ದಾರೆ. ಆದರೆ ಸ್ವಲ್ಪ ದೇಹ ಗಟ್ಟಿ ಇದು, ಸ್ವಲ್ಪ ಗಡಸಾಗಿದೆ ಅಂತ ಆ ಥರ ಹೇಳುವವರು ಇರ್ತಾರೆ. ಹಾಗಾಗಿ ಆದರೆ ದೇಹಬಲವನ್ನು ಜಾಸ್ತಿ ನಾವು ಅನುಸರಿಸಿಕೊಂಡು ಹೋಗ್ಬಾರ್ದು. ಯಾಕಂದ್ರೆ ಕೆಲವು ದೇಹದಿಂದ ಅಳಿದ್ರೆ ಎಲ್ಲರೂ ಒಂದೇ ಥರ ಇರಲ್ಲ. ಹಾಗಾಗಿ ದೇಹವನ್ನು ಅಳಿಬಾರದು, ಆದರೆ ಮನೋಬಲ ಮತ್ತೆ ಆತ್ಮಬಲವನ್ನು ನಾವು ಸ್ವಲ್ಪ ಗಟ್ಟಿ ಮಾಡಬೇಕು. ಇದಕ್ಕಿಂತ ನಾನು ಹೇಳೋದಂದ್ರೆ ಮನೋಬಲ ಅಂತ ನಮ್ಮ ಮನಸ್ಸನ್ನು ಯಾವತ್ತೂ ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು. ಯಾಕಂದ್ರೆ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿ ಇಲ್ಲದಿದ್ದರೆ ನಮ್ಮ ಜೀವನ ಕೂಡ ಇಳಿಜಾರಿನಂತೆ ಜಾರೋದು. ಹಾಗಾಗಿ ಯಾವತ್ತೂ ಕೂಡ ನಿಮ್ಮ ಮನೋಬಲ, ಆತ್ಮಬಲ ಮತ್ತು ದೇಹಬಲವನ್ನು ಕೂಡ ನಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಜೀವನವನ್ನು ಸಂತೋಷವಾಗಿ ಸಾಗುವಂತೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.